ಜೊತೆ ಎಲ್ಲ ಸುತ್ತಾಡುತ್ತೆ. ಅದಕ್ಕೆ ರಾಜ್ಕುಮಾರ್ ಅಂದ್ರೆ ಭಾಳ ಇಷ್ಟ. ಅವನ ಹಾಡು, ಅವನ ಆ್ಯಕ್ಟಿಂಗು, ಜೀವನ ಚೈತ್ರದ ಒಂದು ಡೈಲಾಗ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಅವ್ನ ಫ್ಯಾಮಿಲಿ ಸ್ಟೋರಿನ ಅದು. ಅವರಿಗೆ 3 ಮಕ್ಳು ಇರ್ತಾರೆ. ಅವರು ಅದ್ದೂರಿಯಾಗಿ ಮದುವೆ ಮಾಡ್ಬೇಕು ಅಂದಿರ್ತಾರೆ. ಎಲ್ಲ ಅವರು ರಿಜಿಸ್ಟರ್ ಮ್ಯಾರೇಜ್ ಆಗಿ ಮನೆಗೆ ಕರ್ಕೊಂಡ್ಬಂದ್ಬಿಡ್ತಾರೆ ವಿತೌಟ್ ಪರ್ಮಿಷನ್, ಪೇರೆಂಟ್ಸ್ ಪರ್ಮಿಷನ್ ಇಲ್ಲ. ಹಿರಿಯ ಮಗನ ಮೇಲೆ ಆಸೆ ಇಟ್ಕೊಂಡಿರ್ತಾರೆ, ಮುಂದೆ ನನ್ನ ಮಗ ಹಿರಿಯ ಮಗ ನಮ್ಮನ್ನೆಲ್ಲ ನೋಡ್ಕೋಬೋದು ಅಂತ. ಅವನು ಕೈಕಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗಿ ಕರ್ಕೊಂಡ್ಬಂದ್ಬಿಡ್ತಾನೆ. 2ನೇ ಮಗನೂ ಹಂಗೆ ಆಗ್ತಾನೆ. 2ನೇ ಮಗ ಅವ್ರ ಅಮ್ಮನ ಕಾಲು ಹಚ್ಕೋದು, ನಾನು ನೋಡ್ಕೊಂತೀನಮ್ಮ, ಏನು ಎದುರುಬೇಡಮ್ಮ, ಮುಂದೆ ನಾನು ನೋಡ್ಕೊಂತೀನಿ ಅಂತ. ಅವನ ಮೇಲೆ ಭಾಳ ಒಪ್ಪಿಟ್ಕೊಂಡಿರ್ತಾರೆ. ಬಿಡು 2ನೇ ಮಗನಾದ್ರೂ ನಮ್ಮನ್ನು ನೋಡ್ಕೋಬೋದು ಅಂತ. ಅವನು ರಿಜಿಸ್ಟರ್ ಮ್ಯಾರೇಜ್, ಎಲ್ಲ 3 ಮಕ್ಕಳು ಅದೇ ಥರನ ಆಗಿ ಕುಡ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾನೆ. ಅವ ಡಾಕ್ಟರ್ ರಾಜ್ಕುಮಾರ್ ಬಂದು, ಯಾರು ನೀವೆಲ್ಲ, ಯಾರ ಮಕ್ಕಳಪ್ಪ ನೀವೆಲ್ಲ? ನಾನಪ್ಪ ಪ್ರತಾಪ, ಪ್ರಕಾಶ, ನರಹರಿ. ಪ್ರತಾಪ, ಪ್ರಕಾಶ, ನರಹರಿ, ಅಪ್ಪ ಮಗ. ಆಹಾ, ಎಂಥ ಸಂಬಂಧ, ಎಂಥ ಆನಂದ. ಮೀನಾಕ್ಷಿ, ಎಂಥ ಮಕ್ಕಳಿದ್ದಲ್ಲಿ ಮೀನಾಕ್ಷಿ, ಒಂದೊಂದು ಮುಚ್ಚ ಕಣೆ. ಇವತ್ತು ನೀನಿರಬೇಕಿತ್ತು, ಕಣ್ಣಾರಿ ಈ ವೈಭವ ನೋಡಬೇಕಿತ್ತು. ನಿನ್ನ ಜೀವನ ಪಾವನವಾಗ್ತಾ ಇತ್ತು. ನಮ್ಮ ದೇಶದಲ್ಲಿ ಅನೇಕ ಜನ ಭೂಕಂಪ, ಅಪಘಾತಕ್ಕೀಡಾಗಿ 106 ಜನ ಸಾಯ್ತಿದ್ದಾರೆ. ನಿಮಗೇನು ಬರಲಿಲ್ಲಲ್ಲ ರೋಗ? ಗ್ರಾಚಾರ ಬಿಡಿಸೋದಕ್ಕೆ ನನ್ನ ಮಕ್ಕಳ ಗ್ರಾಚಾರ ತೊಲಗಿ. ನನ್ನ ಕಣ್ಣು ಮುಂದೆ ಯಾರು ಇರ್ಕೊಡ್ದು. ನೀವು ಮೊದಲು ಇಲ್ಲಿಂದ ಹೊರಟಬೇಕು. ನಮ್ಮ ಮನೆ ಯಾವತ್ತು ಪೂಜೆ ಪುನಸ್ಕಾರಗಳಿಂದ ಕುಡಿತು, ಇವತ್ತು ನೋಡಿ ಹೇಗಾಗಿದೆ. ಕುಣಿದು ಕೊಟ್ಪಡಿಸ್ತಾ ಇದ್ದಾರೆ ನೋಡಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಅಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನನ್ನ ಮೇಲೆ ಯಾವತ್ತೂ ಇರಬೇಕು. ನೋಡಿ ಹೇಗೆ ಬರ್ತಾ ಇದೆ ಮಳೆ, ಧಾರಾಕಾರವಾಗಿ ಸುರಿತಾ ಇದೆ. ಆ ಮಳೆಯಲ್ಲಿ ನಿಂತ್ಕೊಂಡು ತಾವುಗಳು ನನ್ನ ಭಾಷಣವನ್ನು ಕೇಳಲಿಕ್ಕೆ ಎಷ್ಟೊಂದು ಕುತೂಹಲದಿಂದ ಕುಳಿತುಕೊಂಡಿದ್ದೀರಿ. ತುಂಬ ಸಂತೋಷ. ಕರ್ನಾಟಕದ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಒಂದು ಮಾತು ಹೇಳುತ್ತಾರೆ, ಎಲ್ಲಾದರೂ ಇರು ಎಂತಾದರೂ. ಕನ್ನಡದ ಬಗ್ಗೆ ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವನಾಗಿರು. ಹಾಗೆಯೇ ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಹುಟ್ಟಿ ನಾವು ಕನ್ನಡಿಗರಾಗಿ ಬಾಳಬೇಕು. ಕನ್ನಡ ತಾಯಿಯ ಮಣ್ಣನ್ನು ಎತ್ತು ಹೊತ್ತು ಕನ್ನಡವನಾಗಿರಬೇಕು. ಅವಾಗಲೇ ನಮ್ಮ ದೇಶಕ್ಕೆ ಶಾಂತಿ ನೆಮ್ಮದಿ ಸಿಗೋದು. ಹಾಡು ಹೇಳಿ ಲಾಸ್ಟ್. ಆಲ್ರೆಡಿ ಟೈಮ್ ಆಯ್ತು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು.